ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ಲಂಬ, ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಮತ್ತು ಎಕ್ಸಸೈಸ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ವೃತ್ತ ಕೇಂದ್ರ ಓ ಇದೆ, ಎ ಬಿ ಅನ್ನುವಂಥದ್ದು ವೃತ್ತದ ಜ ಆಗಿರುತ್ತೆ. ವೃತ್ತ ಕೇಂದ್ರ ಮತ್ತು ಜಾಗೆ ಎಳೆದ ಓ ಎಮ್ ಎನ್ನುವಂಥದ್ದು ಇದು ಈ ಜಾಗೆ ಲಂಬವಾಗಿರುತ್ತದೆ. ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಜ ಅಂದರೆ ಏನು, ವ್ಯಾಸ ಅಂದರೆ ಏನು, ಅಧಿಕ ಕಂಸ ಮತ್ತು ಲಘು ಕಂಸ, ಅಧಿಕ ತ್ರಿಜ್ಯಾಂತರ ಖಂಡ, ಲಘು ತ್ರಿಜ್ಯಾಂತರ ಖಂಡ, ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದೀರಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂದರೆ ಕೇಂದ್ರದಿಂದ ಜಾಗೆ ಎಳೆದ ಲಂಬವು ಜಾವನ್ನು ಆರ್ಧಿಸುತ್ತದೆ ಎನ್ನುವಂಥದ್ದು ಈ ಒಂದು ಕಾನ್ಸೆಪ್ಟ್ ಮೇಲೆ ಮೊದಲನೇ ಒಂದು ಪ್ರಮೇಯ ಆಗಿದೆ. 10.3 ಕೇಂದ್ರದಿಂದ ಜಾಗೆ ಎಳೆದಿರುವ ಲಂಬವು ಜಾವನ್ನು ಆರ್ಧಿಸುತ್ತದೆ. ಇವಾಗ ಒಂದು ವೃತ್ತ ಇದೆ, ಓ ಎನ್ನುವಂಥದ್ದು ಕೇಂದ್ರ ಬಿಂದು ಇದೆ, ಎ ಬಿ ಎನ್ನುವಂಥದ್ದು ಜ ಇದೆ. ಈ ಜಾವನ್ನು ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ರೇಖೆ ಏನು ಮಾಡುತ್ತೆ, ಈ ಜಾವನ್ನು ಸಮನಾಗಿ ಅರ್ಧಿಸುತ್ತದೆ ಎನ್ನುವಂಥದ್ದು ಈ ಪ್ರಮೇಯ ಆಗಿದೆ. ಈಗ ನಾವು ಇಲ್ಲಿ ವೃತ್ತ ಕೇಂದ್ರದಿಂದ ಜಾಗೆ ಎಳೆಯಲಾಗಿದೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದು ಜಾವನ್ನು ಆರ್ಧಿಸುತ್ತದೆ ಎಂಬುದನ್ನು ನಾವು ಸಾಧಿಸಬೇಕು. ಅದರಿಂದ ವಿಲೋಮದಲ್ಲಿ ಊಹಾಕಲ್ಪನೆಯು ವೃತ್ತದ ಕೇಂದ್ರದಿಂದ ಎಳೆದ ರೇಖೆಯು ಜಾವನ್ನು ಆರ್ಧಿಸುತ್ತದೆ, ಆ ರೇಖೆಗೆ ನಾವು ಜಾಗೆ ಲಂಬವಾಗಿರುತ್ತದೆ ಎಂದು ಸಾಧಿಸಬೇಕು. ಈ ಒಂದು ಪ್ರಮೇಯನ ನಾವು ಮುಂದಿನ ಒಂದು ಪ್ರಮೇಯದಲ್ಲಿ ಸಾಧಿಸ್ತಾ ಹೋಗೋಣ. ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಏನಂತ. ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ಲಂಬವು ಈ ಜಾವನ್ನು ಸಮನಾಗಿ ಅರ್ಧಿಸುತ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಮುಂದಿನ ಒಂದು ಪ್ರಮೇಯ, ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಗೆ ಲಂಬವಾಗಿರುತ್ತದೆ. ಈ ಒಂದು ಪ್ರಮೇಯ ಏನಿತ್ತು, ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ರೇಖೆಯು ಏನಾಗಿರುತ್ತೆ, ಅದನ್ನು ಜಾವನ್ನು ಸಮನಾಗಿ ಆರ್ಧಿಸುತ್ತದೆ ಎನ್ನುವಂಥದ್ದು ಪ್ರಮೇಯ ಇತ್ತು. ಅದರ ಒಂದು ವಿಲೋಮ ಏನಾಗಿದೆ ಅಂದರೆ, ಜಾವನ್ನು ಆರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಗೆ ಲಂಬವಾಗಿರುತ್ತದೆ. ಇವಾಗ ಎ ಬಿ ಎನ್ನುವಂಥದ್ದು ಜ ಆದರೆ ಓ ಎಮ್ ಎನ್ನುವಂಥದ್ದು ಲಂಬವಾಗಿರುತ್ತದೆ. ಓ ಎಮ್ ಲಂಬ ರೇಖೆಯು ಜಾವನ್ನು ಸಮನಾಗಿ ಅರ್ಧಿಸುತ್ತದೆ. ಇವಾಗ ನಾವು ಈ ಒಂದು ಪ್ರಮೇಯನ ಸಾಧಿಸಿ ನೋಡುವುದಾದರೆ, ಓ ಕೇಂದ್ರವಿರುವ ವೃತ್ತದಲ್ಲಿ ಎ ಬಿಯು ಜ ಆಗಿರಲಿ. ಓ ಬಿಂದುವನ್ನು ಎ ಬಿ ಮಧ್ಯ ಬಿಂದು ಎಮ್ಗೆ ಸೇರಿಸಲಾಗಿದೆ. ನಾವು ಸಾಧಿಸಬೇಕಾಗಿರೋದು ಓ ಎಮ್ ಎನ್ನುವಂಥದ್ದು ಎ ಬಿಗೆ ಲಂಬವಾಗಿದೆ. ಹಾಗಾದರೆ ಓ ಎಗೆ ಸಮನಾಗಿ ಓ ಬಿ ಇರುತ್ತೆ. ಯಾಕಂದರೆ ವೃತ್ತದ ಎರಡು ತ್ರಿಜ್ಯಗಳಾಗಿದ್ದಾವೆ, ಒಂದೇ ವೃತ್ತದ ಎರಡು ತ್ರಿಜ್ಯಗಳಾಗಿದ್ದಾವೆ. ಇವಾಗ ಓ ಎಮ್ ಎನ್ನುವಂಥದ್ದು ಎ ಬಿಗೆ ಲಂಬವಾಗಿದೆ. ಓ ಎ ಮತ್ತು ಓ ಬಿಗಳನ್ನು ಸೇರಿಸಬೇಕು. ನಂತರ ಏನಾಗುತ್ತೆ, ತ್ರಿಭುಜ ಓ ಎ ಎಮ್ ಮತ್ತು ತ್ರಿಭುಜ ಓ ಬಿ ಎಮ್ ಎನ್ನುವಂಥ ಎರಡು ತ್ರಿಭುಜಗಳು ಸಿಗ್ತವೆ. ಈ ಎರಡು ತ್ರಿಭುಜಗಳಲ್ಲಿ ಓ ಎಗೆ ಓ ಬಿ ಸಮನಾಗಿರುತ್ತದೆ, ಯಾಕಂದರೆ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಸಮನಾಗಿರ್ತವೆ. ಎ ಎಮ್ ಬಿ ಎಮ್ ಆಗಿರುತ್ತೆ, ಯಾಕಂದರೆ ಓ ಎಮ್ ಎನ್ನುವಂಥದ್ದು ಎ ಬಿ ಜಾವನ್ನು ಸಮನಾಗಿ ಆರ್ಧಿಸಿರುವುದರಿಂದ ಎ ಎಮ್ಗೆ ಎಮ್ ಬಿ ಎನ್ನುವಂಥದ್ದು ಸಮನಾಗಿರುತ್ತದೆ. ಈ ಎರಡು ತ್ರಿಭುಜಗಳಿಗೆ ಓ ಎಮ್ ಆಗಿರೋದ್ರಿಂದ ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಓ ಎಮ್ ಆಗಿರುತ್ತದೆ. ಆದ್ದರಿಂದ ತ್ರಿಭುಜ ಓ ಎ ಎಮ್ಗೆ ಸರ್ವಸಮ ತ್ರಿಭುಜ ಓ ಬಿ ಎಮ್ ಇರುತ್ತದೆ. ಯಾಕಂದರೆ ಬಾಹು ಸಮರೂಪತೆ ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ಇವು ಸರ್ವಸಮ ತ್ರಿಭುಜಗಳು. ಓ ಎಮ್ ಎ ಮತ್ತು ಓ ಎಮ್ ಬಿ ಎರಡು ತ್ರಿಭುಜಗಳು ಕೂಡ ಏನಾಗಿದ್ದಾವೆ, 90 ಡಿಗ್ರಿಯನ್ನು ಹೊಂದಿದ್ದಾವೆ. ಯಾಕಂದರೆ ಎ ಬಿ ಜಾವನ್ನು ಓ ಎಮ್ ಎನ್ನುವಂಥದ್ದು ಸಮನಾಗಿ ಅರ್ಧಿಸ್ತಾ ಇದೆ ಮತ್ತು ಓ ಎಮ್ ಎನ್ನುವಂಥದ್ದು ಎ ಬಿಗೆ ಲಂಬವಾಗಿದೆ. ಆದ್ದರಿಂದ ಆ್ಯಂಗಲ್ ಓ ಎಮ್ ಎ ಮತ್ತು ಆ್ಯಂಗಲ್ ಓ ಎಮ್ ಬಿ ಎರಡೂ ಕೂಡ 90 ಡಿಗ್ರಿ ಆಗಿವೆ. ಓಕೆ, ಇವಾಗ ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ಆದ 3 ಬಿಂದುಗಳ ಮೂಲಕ ವೃತ್ತ, ಈ ಒಂದು ಕಾನ್ಸೆಪ್ಟ್ ಮೇಲೆ ಏನಂತ ಪ್ರಮೇಯಗಳಿದ್ದಾವೆ, ಉದಾಹರಣೆಗಳಿದ್ದಾವೆ, ಡಿಸ್ಕಸ್ ಮಾಡ್ತಾ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಿ ಬಿಂದುವನ್ನು ತೆಗೆದುಕೊಳ್ಳಿ. ಆವಾಗ ಏನಾಗುತ್ತೆ, ಈ ಪಿ ಬಿಂದುವಿನ ಮೂಲಕ ಎಷ್ಟು ವೃತ್ತಗಳನ್ನು ಎಳೆಯಬಹುದು,
ಅಸಂಖ್ಯಾತ ವೃತ್ತಗಳನ್ನು ನಾವು ರಚನೆ ಮಾಡ್ಬೋದು ಗಮನಿಸ್ತಾ ಇದ್ದೀವಿ. ಮುಂದಿನ ಒಂದು ಚಿತ್ರವನ್ನು ನೋಡಿ. ಪಿ ಮತ್ತು ಕ್ಯೂ ಎಂಬ ಎರಡು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಈ ಎರಡು ಬಿಂದುಗಳಿಂದ ನಾವೇನು ಮಾಡ್ಬೋದು, ಅಸಂಖ್ಯಾತ ವೃತ್ತಗಳನ್ನು ರಚಿಸಬಹುದು ಅಂತ ನೋಡ್ತಾ ಇದ್ದೀವಿ. ಆವಾಗ ಎ ಬಿ ಸಿ ಎಂಬ ಮೂರು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಆವಾಗ ಏನಾಗುತ್ತೆ, ಏಕರೇಖಾಗತ ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತವನ್ನು ಎಳೆಯಬಹುದಾ? ಇವಾಗ ಏಕರೇಖಾಗತವಾಗಿರುವ ಮೂರು ಬಿಂದುಗಳ ಮೂಲಕ ನಾವು ಒಂದು ವೃತ್ತವನ್ನು ರಚಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಈ ವೃತ್ತವನ್ನು ರಚನೆ ಮಾಡ್ಕೋಬೇಕಾದ್ರೆ ಈ ರೇಖಾಗತವಲ್ಲದ ಬಿಂದುಗಳನ್ನು ಜೋಡಿಸಿದಾಗ ಮಾತ್ರ ಏನಾಗುತ್ತೆ, ವೃತ್ತ ಆಗುತ್ತೆ. ಈಗ ಎ ಬಿ ಸಿ ಎಂಬ ಮೂರು ಬಿಂದುಗಳನ್ನು ನಾವು ತೆಗೆದುಕೊಳ್ಳೋಣ. ಎ ಬಿ ಮತ್ತು ಬಿ ಸಿಗಳ ಲಂಬಾರ್ಧಕಗಳು ಪಿ ಕ್ಯೂ ಮತ್ತು ಆರ್ ಎಸ್ಗಳನ್ನು ರಚನೆ ಮಾಡ್ಕೋಬೇಕು. ಇವಾಗ ಏನಾಗುತ್ತೆ, ಎ ಬಿ ಸಿ ಅನ್ನುವಂಥ ಮೂರು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಈ ಬಿಂದುಗಳಲ್ಲಿ ಎ ಬಿ ಮತ್ತು ಬಿ ಸಿಗಳ ಲಂಬಾರ್ಧಕ ಪಿ ಕ್ಯೂ ಮತ್ತು ಆರ್ ಎಸ್ಗಳಾಗಿರ್ತವೆ. ಇವುಗಳನ್ನು ರಚನೆಯನ್ನು ಮಾಡ್ಕೋಬೇಕು. ನಂತರ ಏನು ಮಾಡಬೇಕಂದ್ರೆ ಓ ಬಿಂದುವಿನಲ್ಲಿ ಛೇದಿಸ್ತವೆ. ಈ ಲಂಬಾರ್ಧಕಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಛೇದಿಸಿದ ನಂತರ ಏನಾಗುತ್ತೆಪ್ಪ ಅಂದರೆ ಆರ್ ಎಸ್ ಒಂದಕ್ಕೊಂದು ಛೇದಿಸಿದ ನಂತರ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಓ ಬಿಂದುವು ಏನಾಗುತ್ತೆ, ಎ ಬಿಯ ಲಂಬಾರ್ಧಕ ರೇಖೆ ಪಿ ಕ್ಯೂ ಮೇಲಿದೆ. ಓಕೆ, ಎ ಬಿಯ ಲಂಬಾರ್ಧಕ ಪಿ ಕ್ಯೂ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ, ಓ ಎ ಓ ಬಿ ಆಗಿರುತ್ತೆ. ಯಾಕಂದರೆ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಸಮನಾಗಿರೋದ್ರಿಂದ ಓ ಎ ಓ ಬಿ ಆಗಿರುತ್ತೆ. ಅದೇ ರೀತಿಯಾಗಿ ಓ ಬಿಂದುವು ಬಿ ಸಿಯ ಲಂಬಾರ್ಧಕ ರೇಖೆ ಆರ್ ಎಸ್ ಮೇಲಿರುವ ಕಾರಣ ಓ ಬಿ ಓ ಸಿ ಆಗಿರುತ್ತೆ. ಇವಾಗ ಓ ಬಿಂದುವು ಬಿ ಸಿ ಎನ್ನುವಂಥ ಲಂಬಾರ್ಧಕ ರೇಖೆ ಆರ್ ಎಸ್ ಆಗಿದೆ. ಆದ್ದರಿಂದ ಓ ಬಿ ಓ ಸಿ ಆಗಿರುತ್ತೆ. ಯಾಕಂದರೆ ಆರ್ ಎಸ್ ಎನ್ನುವಂಥದ್ದು ಬಿ ಸಿಯನ್ನು ಸಮನಾಗಿ ಅರ್ಧಿಸ್ತಾ ಇದೆ. ಆರ್ ಎಸ್ ಎನ್ನುವಂಥದ್ದು ಲಂಬಾರ್ಧಕವಾಗಿದೆ. ಆದ್ದರಿಂದ ಓ ಎ ಓ ಬಿ ಓ ಸಿ ಆಗಿರುತ್ತೆ. ಯಾಕಂದರೆ ಎ ಬಿಯ ಲಂಬಾರ್ಧಕ ಪಿ ಕ್ಯೂ ಇದೆ, ಬಿ ಸಿಯ ಲಂಬಾರ್ಧಕ ಆರ್ ಎಸ್ ಇದೆ. ಆದ್ದರಿಂದ ಇವಾಗ ಓ ಎ ತ್ರಿಜ್ಯವಿರುವಂತೆ ಓ ಕೇಂದ್ರವಿರುವ ವೃತ್ತಗಳನ್ನು ರಚಿಸಿದಾಗ ಬಿ ಮತ್ತು ಸಿಗಳ ಮೂಲಕ ಇವು ಹಾದು ಹೋಗ್ಬೋದು. ಎ ಬಿ ಸಿ ಎಂಬ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂಥ ವೃತ್ತ ಇದೆ ಎಂಬುದನ್ನು ನಾವು ತೋರಿಸ್ತಾ ಇದ್ದೀವಿ. ಹಾಗಾದರೆ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂಥ ವೃತ್ತಗಳ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳನ್ನು ನೋಡ್ತಾ ಹೋಗೋಣ. ಪ್ರಮೇಯ 10.5 ಏನಂತ ಇದೆ, ಮೂರು ರೇಖಾಗತವಲ್ಲದ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ವೃತ್ತ ಮತ್ತು ಒಂದೇ ಒಂದು ವೃತ್ತ ಮಾತ್ರ ಇರಲು ಸಾಧ್ಯ. ಅಂದರೆ ಮೂರು ರೇಖಾಗತವಲ್ಲದ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಮತ್ತು ಒಂದೇ ಒಂದು ವೃತ್ತ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ. ಈಗ ಎ ಬಿ ಸಿ ತ್ರಿಭುಜವಾದರೆ ಪ್ರಮೇಯ 10.5ರ ಪ್ರಕಾರ ತ್ರಿಕೋನದ ಎ ಬಿ ಸಿ ಮೂರು ಶೃಂಗಗಳ ಮೂಲಕ ಹಾದು ಹೋಗುವ ಒಂದೇ ಒಂದು ವೃತ್ತವಿರುತ್ತದೆ. ಇದನ್ನು ತ್ರಿಭುಜ ಎ ಬಿ ಸಿಯ ಪರಿವೃತ್ತ ಅಂತೇಳಿ ಕರಿತೀವಿ. ಇದರ ಕೇಂದ್ರ ಮತ್ತು ತ್ರಿಜ್ಯವನ್ನು ಕ್ರಮವಾಗಿ ತ್ರಿಭುಜದ ಪರಿಕೇಂದ್ರ ಮತ್ತು ಪರಿತ್ರಿಜ್ಯ ಅಂತೇಳಿ ಕರಿತೀವಿ. ಇವಾಗ ಎ ಬಿ ಸಿ ಅನ್ನುವಂಥ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಆ ಒಂದು ತ್ರಿಭುಜಗಳು ಅವುಗಳ ಕೇಂದ್ರ ಮತ್ತು ತ್ರಿಜ್ಯಗಳು ಕ್ರಮವಾಗಿ ತ್ರಿಭುಜದ ಪರಿಕೇಂದ್ರ ಮತ್ತು ಪರಿತ್ರಿಜ್ಯ ಅಂತೇಳಿ ಕರಿತೀವಿ. ಒಂದು ತ್ರಿಜ್ಯವು ಒಂದು ವೃತ್ತದಲ್ಲಿ ಅಂತಸ್ಥವಾಗಿದ್ದರೆ ಮೂರು ರೇಖಾಗತವಲ್ಲದ ಬಿಂದುಗಳ ಮೂಲಕ ಒಂದೇ ಒಂದು ವೃತ್ತವನ್ನು ರಚಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಈ ಒಂದು ಪ್ರಮೇಯದ ಮೂಲಕ ನೋಡ್ಬೋದು. ಇವಾಗ ಉದಾಹರಣೆ ಒಂದು ವೃತ್ತ ಕಂಸವನ್ನು ಕೊಟ್ಟಿದೆ, ಆ ವೃತ್ತವನ್ನು ಪೂರ್ಣಗೊಳಿಸಿ ಅಂತ ಉದಾಹರಣೆ ಇದೆ. ಓಕೆ, ಪರಿಹಾರವನ್ನು ನೋಡೋಣ. ಇದಕ್ಕೆ ಸಂಬಂಧಿಸಿದ ಚಿತ್ರವು ಹಿಂದಿನ ಒಂದು ಭಾಗದಲ್ಲಿದೆ. ವೃತ್ತದ ಪಿ ಕ್ಯೂ ಕಂಸವನ್ನು ಕೊಟ್ಟಿದ್ದಾರೆ ಎಂದಿಟ್ಟುಕೊಳ್ಳೋಣ. ಆ ವೃತ್ತವನ್ನು ಪೂರ್ಣಗೊಳಿಸಬೇಕಾದರೆ ನಾವು ಅದರ ಕೇಂದ್ರ ಮತ್ತು ತ್ರಿಜ್ಯಗಳನ್ನು ಕಂಡುಹಿಡಿಯಬೇಕಾಗ್ತದೆ. ಹಾಗಾದರೆ ಕಂಸದ ಮೇಲೆ ಆರ್ ಎಂಬ ಬಿಂದುಗಳನ್ನು ತೆಗೆದುಕೊಂಡು ನಂತರ ಪಿ ಆರ್ ಕ್ಯೂಗಳನ್ನು ಸೇರಿಸಬೇಕು. ಪ್ರಮೇಯ 10.5ರ ಪ್ರಮೇಯವನ್ನು ಸಾಧಿಸಲು ಉಪಯೋಗಿಸಿದ ರಚನೆಯನ್ನು ಇಲ್ಲಿ ವೃತ್ತ ಕೇಂದ್ರ ಮತ್ತು ತ್ರಿಜ್ಯವನ್ನು ಕಂಡುಹಿಡಿಯಬಹುದಾಗಿದೆ. ಇವಾಗ ಚಿತ್ರ ಇದೆ. ಈ ಒಂದು ಚಿತ್ರವನ್ನು ತೆಗೆದುಕೊಂಡು ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ವೃತ್ತದ ತ್ರಿಜ್ಯ ಮತ್ತು ಇದನ್ನು ಇವಾಗ ಪಿ ಕ್ಯೂ ಎನ್ನುವಂಥ ಒಂದು ಕಂಸವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈ ಕಂಸದ ಮಧ್ಯ ಬಿಂದು ಆರ್ ಆಗಿರುತ್ತೆ. ನಂತರ ಪಿ ಆರ್ ಮತ್ತು ಆರ್ ಕ್ಯೂವನ್ನು ಸೇರಿಸಬೇಕು. ನಂತರ ಏನು ಮಾಡಬೇಕಂದ್ರೆ ಆರ್ ಕ್ಯೂನ ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂದರೆ ಕೈವಾರದಿಂದ ಅರ್ಧಕ್ಕಿಂತ ಜಾಸ್ತಿ ತೆಗೆದುಕೊಂಡು ಒಂದು ಕಂಸ, ಈ ಕಡೆ ಒಂದು ಕಂಸ, ನಂತರ ಆರ್ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು
ಈ ಕಡೆ ಒಂದು ಕಂಸ ಈ ಕಡೆ ಒಂದು ಕಂಸವನ್ನು ಇಟ್ಕೊಂಡು ಈ ಒಂದು ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಪಿ ಆರ್ನ ಲಂಬಾರ್ಧಕವನ್ನು ಕೂಡ ರಚನೆಯನ್ನು ಮಾಡ್ಕೋಬೇಕು. ನಂತರ ಈ ಒಂದು ರೇಖೆ ಎರಡನ್ನು ಜೋಡಿಸಿದಾಗ ನಮಗೆ ಈ ಒಂದು ವೃತ್ತದ ಕೇಂದ್ರ ಸಿಗುತ್ತೆ. ಅದೇ ರೀತಿಯಾಗಿ ವೃತ್ತಕ್ಕೆ ಸಂಬಂಧಿಸಿದ ತ್ರಿಜ್ಯವು ಕೂಡ ನಮಗೆ ಸಿಗ್ತಾ ಹೋಗ್ತದೆ. ಓಕೆ, ಈಗ 9ನೇ ತರಗತಿಗೆ ಸಂಬಂಧಿಸಿದ ರಚನೆಗಳ ಚಾಪ್ಟರನ್ನು ಕೂಡ ನಾವು ಪೂರ್ತಿಯಾಗಿ ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಮುಂದಿನ ಒಂದು ಕ್ಲಾಸ್ನಲ್ಲಿ. ಅಲ್ಲಿ ನೀವು ಲಂಬಾರ್ಧಕವನ್ನು ಯಾವ ರೀತಿಯಾಗಿ ರಚನೆ ಮಾಡ್ಕೋಬೇಕು ಅನ್ನೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇವಾಗ ವೃತ್ತಗಳಿಗೆ ಸಂಬಂಧಿಸಿದ 10.3 ಅಭ್ಯಾಸವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಬೇರೆ ಬೇರೆ ವೃತ್ತಗಳ ಜೊತೆಗಳನ್ನು ರಚಿಸಿ. ಪ್ರತಿ ಜೊತೆಯ ವೃತ್ತಗಳಿಗೆ ಎಷ್ಟು ಸಾಮಾನ್ಯ ಬಿಂದುಗಳಿವೆ ಮತ್ತು ಸಾಮಾನ್ಯ ಬಿಂದುಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಬೇರೆ ಬೇರೆ ವೃತ್ತಗಳ ಜೊತೆಗಳನ್ನು ರಚಿಸಬೇಕು. ನಂತರ ಪ್ರತಿ ಜೊತೆ ವೃತ್ತಗಳಿಗೆ ಎಷ್ಟು ಸಾಮಾನ್ಯ ಬಿಂದುಗಳಿವೆ ಮತ್ತು ಸಾಮಾನ್ಯ ಬಿಂದುಗಳ ಗರಿಷ್ಠ ಸಂಖ್ಯೆ ಎಷ್ಟು ಎನ್ನುವಂಥದ್ದು ಮೊದಲನೇ ಪ್ರಶ್ನೆಯಾಗಿದೆ. ಓಕೆ, ಇವಾಗ ಬೇರೆ ಬೇರೆ ವೃತ್ತಗಳನ್ನು ನೋಡ್ತಾ ಹೋಗೋಣ. ಇವಾಗ 2 ವೃತ್ತಗಳಿದ್ದಾವೆ. 2 ವೃತ್ತಗಳಿಗೆ ಯಾವುದೇ ರೀತಿಯಾದ ಸಾಮಾನ್ಯ ಬಿಂದು ಇಲ್ಲ. ಒಂದು ಜೊತೆ ವೃತ್ತಗಳಿದ್ದಾವೆ. ಈ ಜೋಡಿಗೆ ಯಾವುದೇ ರೀತಿಯಾದ ಸಾಮಾನ್ಯ ಬಿಂದು ಇರೋದಿಲ್ಲ, ಯಾಕಂದರೆ 2 ವೃತ್ತಗಳಿಗೂ ಬೇರೆ ಬೇರೆ ಕೇಂದ್ರಗಳಿದ್ದಾವೆ. ಈಗ ಎರಡನೇ ಚಿತ್ರವನ್ನು ಗಮನಿಸೋಣ. ಇವಾಗ 2 ವೃತ್ತಗಳಿಗೆ ಬೇರೆ ಬೇರೆ ಕೇಂದ್ರ ಬಿಂದು ಇದೆ. ಆದರೂ ಕೂಡ ಇಲ್ಲಿ 2 ವೃತ್ತಗಳಲ್ಲಿ ಪಿ ಬಿಂದು ಏನಾಗಿದೆ, ಸಾಮಾನ್ಯವಾಗಿದೆ. ಈ 2 ವೃತ್ತಗಳು ಏನಾಗ್ತಿದ್ದಾವೆ, ಬಾಹ್ಯವಾಗಿ ಸ್ಪರ್ಶಿಸ್ತಾ ಇದ್ದಾವೆ. ಆದ್ದರಿಂದ ಸ್ಪರ್ಶ ಬಿಂದು ಯಾವುದಾಗಿದೆ, ಪಿ ಆಗಿದೆ. ಈ 2 ವೃತ್ತಗಳಲ್ಲಿ ಪಿ ಬಿಂದು ಸಾಮಾನ್ಯವಾಗಿದೆ. ಮೂರನೇ ಚಿತ್ರವನ್ನು ಗಮನಿಸಿ. ಈ 2 ವೃತ್ತಗಳಲ್ಲಿ ಪಿ ಬಿಂದು ಸಾಮಾನ್ಯವಾಗಿದೆ. ಇವಾಗ ಒಂದು ಬಾಹ್ಯ ವೃತ್ತ, ಇನ್ನೊಂದು ಅಂತಸ್ಥ ವೃತ್ತ ಇದೆ. 2 ವೃತ್ತಗಳಿಗೆ ಕೂಡ ಏನಾಗಿದೆ, ಸಾಮಾನ್ಯವಾಗಿರುವಂಥ ಬಿಂದು ಪಿ ಆಗಿದೆ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಜೋಡಿಯನ್ನು ನೋಡ್ತಾ ಹೋಗೋಣ. ಇವಾಗ ಇಲ್ಲಿ 2 ವೃತ್ತಗಳು ಏನು ಮಾಡ್ತಾ ಇದ್ದಾವೆ, ಒಂದಕ್ಕೊಂದು ಛೇದಿಸ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ 2 ವೃತ್ತಗಳಲ್ಲಿ ಪಿ ಮತ್ತು ಕ್ಯೂ ಎಂಬ 2 ಸಾಮಾನ್ಯ ಬಿಂದುಗಳಾಗಿವೆ. ಯಾಕಂದರೆ 2 ವೃತ್ತಗಳು ಏನಾಗ್ತಿದ್ದಾವೆ, ಒಂದಕ್ಕೊಂದು ಛೇದಿಸ್ತಾ ಇದ್ದಾವೆ. ನೆಕ್ಸ್ಟ್ ಚಿತ್ರವನ್ನು ನೋಡಿ. 2 ವೃತ್ತಗಳಲ್ಲಿ ಯಾವುದೇ ರೀತಿಯಾದ ಸಾಮಾನ್ಯ ಬಿಂದು ಇಲ್ಲ. ಇವಾಗ ಒಂದು ದೊಡ್ಡ ವೃತ್ತ ಇದೆ, ಇನ್ನೊಂದು ಚಿಕ್ಕ ವೃತ್ತ ಇದೆ. 2 ವೃತ್ತಗಳಿಗೂ ಕೂಡ ಬೇರೆ ಬೇರೆ ಕೇಂದ್ರ ಬಿಂದು ಇರೋದರಿಂದ 2 ವೃತ್ತಗಳಲ್ಲಿ ಯಾವುದೇ ರೀತಿಯಾದ ಸಾಮಾನ್ಯ ಬಿಂದು ಇರೋದಿಲ್ಲ. ನೆಕ್ಸ್ಟ್ ಚಿತ್ರ ನೋಡಿ. ಈ 2 ವೃತ್ತಗಳಿಗೆ ಓ ಬಿಂದು ಸಾಮಾನ್ಯವಾಗಿದೆ. ಈ 2 ವೃತ್ತಗಳು ನೋಡಿ, ಒಂದರಲ್ಲಿ ಒಂದು ಏನಾಗಿದ್ದಾವೆ, ಅಂತಸ್ಥವಾಗಿದ್ದಾವೆ ವೃತ್ತಗಳು. ಆದ್ದರಿಂದ ಈ 2 ವೃತ್ತಗಳಿಗೆ ಸಾಮಾನ್ಯ ಬಿಂದು ಓ ಆಗಿದೆ. ಎರಡನೇ ಪ್ರಶ್ನೆ: ಒಂದು ವೃತ್ತವನ್ನು ನಿಮಗೆ ನೀಡಲಾಗಿದೆ ಅಥವಾ ಕೊಡಲಾಗಿದೆ. ಒಂದು ವೃತ್ತವನ್ನು ನಮಗೆ ಕೊಡಲಾಗಿದೆ, ಅದರ ಕೇಂದ್ರವನ್ನು ಕಂಡುಹಿಡಿಯಲು ನೀವು ಒಂದು ರಚನೆಯನ್ನು ತಿಳಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅನ್ನೋದನ್ನು ನಾವು ರಚನೆ ಮೂಲಕ ತಿಳ್ಕೊತಾ ಹೋಗೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ಮೊದಲನೇ ಹಂತ, ಮೊದಲನೇದಾಗಿ ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು. ಇದಕ್ಕೆ ಏನು ಮಾಡಬೇಕಂದ್ರೆ, ಒಂದು ಜೊತೆ ಜಾಗಗಳನ್ನು ನಾವು ರಚನೆಯನ್ನು ಮಾಡ್ಕೋಬೇಕು. 2 ವೃತ್ತದಲ್ಲಿರುವಂಥ 2 ಜಾಗಗಳು ಏನಾಗಿದ್ದಾವೆ, ಒಂದಕ್ಕೊಂದು ಸಮನಾಗಿರಬೇಕು. ಒಂದು ಜೊತೆ ಜಾಗಗಳನ್ನು ರಚನೆ ಮಾಡ್ಕೋಬೇಕು. ನಂತರ ಎ ಬಿ ಮತ್ತು ಸಿ ಡಿ ಜಾಗಗಳನ್ನು ಅರ್ಧಿಸುವುದು. ಯಾವ ರೀತಿಯಾಗಿ ಅರ್ಧಿಸ್ಬೇಕಪ್ಪ ಅಂದರೆ, ಒಂದು ಕೈವಾರವನ್ನು ತೆಗೆದುಕೋಬೇಕು. ಒಂದು ಕೈವಾರವನ್ನು ತೆಗೆದುಕೊಂಡು ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೋಬೇಕು. ಯಾವ ರೀತಿಗೆ ಅಂತಂದರೆ, ಇಲ್ಲಿ ಡಿ ಕೇಂದ್ರ ಬಿಂದುವನ್ನು ತೆಗೆದುಕೋಬೇಕು. ಮೊದಲನೇದಾಗಿ ಡಿ ಕೇಂದ್ರ ಬಿಂದುವನ್ನು ತೆಗೆದುಕೋಬೇಕು. ಈ ಕೇಂದ್ರ ಬಿಂದುವಿನಿಂದ ಅರ್ಧಕ್ಕಿಂತ ಜಾಸ್ತಿ ತೆಗೆದುಕೊಂಡು ಈ ಕಡೆ ಒಂದು ಕಂಸ, ನಂತರ ಈ ಕಡೆ ಒಂದು ಕಂಸ, ನಂತರ ಸಿ ಕೇಂದ್ರವನ್ನು ತೆಗೆದುಕೊಂಡು ಅದೇ ಕಂಸವನ್ನು ಈ ರೀತಿಯಾಗಿ ರಚನೆಯನ್ನು ಮಾಡ್ಕೋಬೇಕು. ನಂತರ ಆ ಅರ್ಧಿಸಿರುವಂತಹ ಕಂಸಗಳನ್ನು ಏನು ಮಾಡಬೇಕು, ಜೋಡಣೆಯನ್ನು ಮಾಡ್ಕೋಬೇಕು ಸ್ಕೇಲಿಂದ. ನಂತರ ಅದೇ ರೀತಿಯಾಗಿ ಒಂದು ಸಾರಿ ಬಿ ಕೇಂದ್ರ ಬಿಂದುವನ್ನು ತೆಗೆದುಕೋಬೇಕು. ನಂತರ ಎ ಕೇಂದ್ರ ಬಿಂದುವನ್ನು ಕೂಡ ತೆಗೆದುಕೋಬೇಕು. 2 ಜೊತೆ ಕಂಸಗಳನ್ನು ರಚನೆ ಮಾಡ್ಕೋಬೇಕು. 2 ಲಂಬಾರ್ಧಕಗಳು ಎಲ್ಲಿ ಸಂಧಿಸುತ್ತವೆ, ಎಲ್ಲಿ ಛೇದಿಸುತ್ತವೆ, ಅದೇ ವೃತ್ತದ ಒಂದು ಕೇಂದ್ರ ಬಿಂದು ಆಗಿರುತ್ತದೆ. ಅರ್ಧಿಸಿದ ಜಾಗಗಳಿಗೆ ಲಂಬವನ್ನು ರಚಿಸುವುದು. 5ನೇ ಹಂತ, 2 ಲಂಬಾರ್ಧಕಗಳನ್ನು ಜೋಡಿಸುವುದು. ಛೇದಿಸಿದ ಒಂದು ಬಿಂದು ವೃತ್ತ ಕೇಂದ್ರವಾಗಿರುತ್ತದೆ. ಮೂರನೇ ಪ್ರಶ್ನೆ: 2 ವೃತ್ತಗಳು 2 ಬಿಂದುಗಳಲ್ಲಿ ಕತ್ತರಿಸಿದರೆ
ಅವುಗಳ ಕೇಂದ್ರಗಳು ಆ ವೃತ್ತದ ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲಿರುತ್ತದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದು ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಏನಿತ್ತು, ಎರಡು ವೃತ್ತಗಳು ಎರಡು ಬಿಂದುಗಳಲ್ಲಿ ಛೇದಿಸಿದ್ದಾರೆ ಅಂತ ಕೊಟ್ಟಿದ್ದರು. ಇವಾಗ ಎರಡು ವೃತ್ತಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಛೇದಿಸ್ತಾ ಇದ್ದಾವೆ. ದತ್ತದಲ್ಲಿ ಕೊಟ್ಟಿದ್ದಾರೆ. ಎರಡು ವೃತ್ತಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಛೇದಿಸ್ತಾ ಇದ್ದಾವೆ. ಸಾಧನೆಯ ಪಿ ಕ್ಯೂ ರೇಖೆ ಓ ಓ ಡ್ಯಾಶ್ ಲಂಬಾರ್ಧಕವಾಗಿದೆ. ಇವಾಗ ಎರಡು ವೃತ್ತಗಳು ಎರಡು ಬಿಂದುಗಳಲ್ಲಿ ಛೇದಿಸಿದರೆ ಎರಡು ವೃತ್ತ ಕೇಂದ್ರಗಳನ್ನು ಜೋಡಿಸಬೇಕು. ಜೋಡಿಸಿದಾಗ ಪಿ ಕ್ಯೂ ಏನಾಗಿರುತ್ತೆ, ಓ ಓ ಡ್ಯಾಶ್ ಎರಡು ವೃತ್ತ ಕೇಂದ್ರಗಳ ಲಂಬಾರ್ಧಕ ಪಿ ಕ್ಯೂ ಆಗಿರುತ್ತದೆ. ಹಾಗಾದರೆ ಪಿ ಆರ್ಗೆ ಆರ್ ಕ್ಯೂ ಏನಾಗಿರುತ್ತೆ, ಸಮನಾಗಿರುತ್ತದೆ. ಯಾಕಂದರೆ ಎರಡು ವೃತ್ತಗಳು ಛೇದಿಸಿರುವಂಥ ಬಿಂದುಗಳೇನಾಗಿರ್ತವೆ, ಲಂಬಾರ್ಧಕ ಆಗಿರುತ್ತೆ. ಈ ಲಂಬಾರ್ಧಕ ಓ ಓ ಡ್ಯಾಶ್ ಎನ್ನುವಂಥದ್ದು ಪಿ ಕ್ಯೂಗೆ ಲಂಬಾರ್ಧಕವಾಗಿರುತ್ತೆ. ಪಿ ಕ್ಯೂ ಎನ್ನುವಂಥದ್ದು ಓ ಓ ಡ್ಯಾಶ್ಗೆ ಲಂಬಾರ್ಧಕವಾಗಿರುತ್ತದೆ. ಆದ್ದರಿಂದ ಪಿ ಆರ್ ಮತ್ತು ಕ್ಯೂ ಆರ್ ಎರಡು ಸಮನಾಗಿದ್ದಾವೆ ಅಂತ ನಾವು ಸಾಧನೆಯನ್ನು ಮಾಡಬೇಕು. ನಂತರ ಏನನ್ನು ಸಾಧನೆ ಮಾಡಬೇಕಂದ್ರೆ ಆ್ಯಂಗಲ್ ಪಿ ಆರ್ ಓ ಮತ್ತು ಆ್ಯಂಗಲ್ ಪಿ ಆರ್ ಓ ಮತ್ತು ಪಿ ಆರ್ ಓ ಡ್ಯಾಶ್ ಎರಡು ಆ್ಯಂಗಲ್ಗಳು 90 ಡಿಗ್ರಿ ಅಂತ ಸಾಧನೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಕ್ಯೂ ಆರ್ ಓ ಮತ್ತು ಕ್ಯೂ ಆರ್ ಓ ಡ್ಯಾಶ್ ಎರಡೂ ಕೂಡ ಲಂಬಾರ್ಧಕ ಅಂತ ಇಲ್ಲಿ ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ. ಓಕೆ, ಇವಾಗ ಸಾಧನೆಯನ್ನು ನೋಡ್ತಾ ಹೋಗೋಣ. ಸಾಧನೆ, ಇವಾಗ ಈ ಒಂದು ವೃತ್ತದಲ್ಲಿ ಉಂಟಾಗಿರುವಂಥ ತ್ರಿಭುಜಗಳು, ತ್ರಿಭುಜ ಪಿ ಓ ಡ್ಯಾಶ್ ಎನ್ನುವಂಥದ್ದು ಒಂದು ತ್ರಿಭುಜ, ಇನ್ನೊಂದು ಕ್ಯೂ ಓ ಓ ಡ್ಯಾಶ್ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ. ಒ ಪಿ ಮತ್ತು ಒ ಕ್ಯೂಗಳು ಸಮನಾಗಿರುತ್ತವೆ. ಅದೇ ರೀತಿಯಾಗಿ ಓ ಡ್ಯಾಶ್ ಪಿ ಮತ್ತು ಓ ಡ್ಯಾಶ್ ಕ್ಯೂ ಎರಡೂ ಕೂಡ ಸಮನಾಗಿರ್ತವೆ. ಯಾಕಂದರೆ ಇವುಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಒ ಪಿ ಇಸ್ಕೊಲ್ ಟು ಓ ಕ್ಯೂ, ಓ ಡ್ಯಾಶ್ ಪಿ ಇಸ್ಕೊಲ್ ಟು ಓ ಡ್ಯಾಶ್ ಕ್ಯೂ, ಯಾಕಂದರೆ ವೃತ್ತದ ತ್ರಿಜ್ಯಗಳಾಗಿರ್ತವೆ. ಅದೇ ರೀತಿಯಾಗಿ ಓ ಓ ಡ್ಯಾಶ್ ಮತ್ತು ಓ ಡ್ಯಾಶ್ ಅಂದರೆ ತ್ರಿಭುಜ ಒ ಪಿ ಓ ಡ್ಯಾಶ್, ತ್ರಿಭುಜ ಕ್ಯೂ ಓ ಡ್ಯಾಶ್, ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಓ ಡ್ಯಾಶ್ ಆಗಿರುತ್ತದೆ. ಇದು ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹುವಾಗಿರುತ್ತೆ. ಅದೇ ರೀತಿಯಾಗಿ ಪಿ ಓ ಡ್ಯಾಶ್ ಮತ್ತು ಕ್ಯೂ ಓ ಡ್ಯಾಶ್ ಎರಡೂ ಕೂಡ ಆ್ಯಂಗಲ್ ಏನಾಗಿರ್ತವೆ, ಸಮನಾಗಿರ್ತವೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗ ಅಥವಾ ಅನುರೂಪ ಕೋನ ಸಮನಾಗಿರ್ತದೆ. ಈ ಎರಡು ತ್ರಿಭುಜಗಳು ಪಿ ಓ ಆರ್ ಮತ್ತು ಪಿ ಓ ಡ್ಯಾಶ್ ಆರ್, ಈ ಎರಡು ತ್ರಿಭುಜಗಳು ಏನಿದ್ದಾವಪ್ಪ ಅಂದರೆ, ಅಥವಾ ಪಿ ಓ ಆರ್ ಮತ್ತು ಕ್ಯೂ ಓ ಆರ್, ಈ ಎರಡು ತ್ರಿಭುಜಗಳು ಬಾಹು ಬಾಹು ಸಮರೂಪತೆಯ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. SAS ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಆದ್ದರಿಂದ ಒ ಪಿ ಇಸ್ಈಕ್ವಲ್ ಟು ಓ ಕ್ಯೂ ಆಗಿರುತ್ತೆ. ಯಾಕಂದರೆ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಸಮನಾಗಿರುತ್ತವೆ. ಅದೇ ರೀತಿಯಾಗಿ ಪಿ ಓ ಆರ್ ಮತ್ತು ಕ್ಯೂ ಓ ಆರ್ ಎರಡು ಆ್ಯಂಗಲ್ಗಳು ಸಮನಾಗಿರ್ತವೆ. ಆದ್ದರಿಂದ ಓ ಆರ್ ಇಸ್ಈಕ್ವಲ್ ಟು ಓ ಆರ್. ಇವಾಗ ಪಿ ಓ ಆರ್ ತ್ರಿಭುಜ ಕ್ಯೂ ಓ ಆರ್ ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಓ ಆರ್ ಆಗಿರುತ್ತದೆ. ನಂತರ ತ್ರಿಭುಜ ಒ ಪಿ ಓ ಡ್ಯಾಶ್ ಮತ್ತು ಓ ಕ್ಯೂ ಓ ಡ್ಯಾಶ್ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಒ ಪಿ ಓ ಡ್ಯಾಶ್ ಕ್ಯೂ ಓ ಡ್ಯಾಶ್ ಈ ಎರಡು ತ್ರಿಭುಜಗಳು ಕೂಡ ಏನಾಗಿರ್ತವೆ, ಬಾಹು ಸಮರೂಪತೆಯ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಆದ್ದರಿಂದ ಪಿ ಆರ್ ಇಸ್ಈಕ್ವಲ್ ಟು ಕ್ಯೂ ಆರ್ ಆಗಿರುತ್ತೆ ಮತ್ತು ಆ್ಯಂಗಲ್ ಪಿ ಆರ್ ಓ ಮತ್ತು ಕ್ಯೂ ಆರ್ ಓಗಳು ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರ್ತವೆ. ಇದಕ್ಕೆ ಸಮೀಕರಣ 2 ಅಂತ ಹೇಳಿ ಕರೆಯೋಣ. ಇವಾಗ ಪಿ ಕ್ಯೂ ಎನ್ನುವಂಥದ್ದು ಒಂದು ರೇಖೆಯಾಗಿದೆ. ಪಿ ಕ್ಯೂ ಅನ್ನುವಂಥದ್ದು ಒಂದು ರೇಖೆಯಾದರೆ ಈ ಒಂದು ಸರಳ ರೇಖೆ ಮೇಲೆ ಉಂಟಾದ ಕೋನಗಳು ಏನಾಗಿರ್ತವೆ, 180 ಡಿಗ್ರಿಗೆ ಸಮನಾಗಿರ್ತದೆ. ಆದ್ದರಿಂದ ಪಿ ಆರ್ ಓ ಮತ್ತು ಕ್ಯೂ ಆರ್ ಓ
ಅಂದರೆ ಪಿ ಕ್ಯೂ ಎನ್ನುವಂಥದ್ದು ಒಂದು ಸರಳ ರೇಖೆ ಆದರೆ ಇದರ ಮೇಲೆ ಉಂಟಾದ ಎರಡು ಕೋನಗಳು ಸರಳ ಯುಗ್ಮಗಳು 180 ಡಿಗ್ರಿ ಸಮವಾಗಿರ್ತದೆ. ಆದ್ದರಿಂದ ಪಿ ಆರ್ ಒ ಪ್ಲಸ್ ಕ್ಯೂ ಆರ್ ಒ ಈಕ್ವಲ್ ಟು 180 ಡಿಗ್ರಿ, ಪಿ ಆರ್ ಒ ಪ್ಲಸ್ ಪಿ ಆರ್ ಒ 180 ಡಿಗ್ರಿ. ಯಾಕಂದರೆ ಪಿ ಆರ್ ಒಗೆ ಸಮನಾಗಿ ಕ್ಯೂ ಆರ್ ಒ ಇರ್ತದೆ. ಎರಡು ಕೋನಗಳು ಒಂದಕ್ಕೊಂದು ಸಮ ಅಂತಂದರೆ ಆ್ಯಂಗಲ್ ಪಿ ಆರ್ ಒ ಪ್ಲಸ್ ಆ್ಯಂಗಲ್ ಪಿ ಆರ್ ಒ ಇಸ್ ಈಕ್ವಲ್ ಟು 180. ಸಮೀಕರಣ 2ರಿಂದ ಇಲ್ಲಿ ನೋಡಿ, ಆ್ಯಂಗಲ್ ಪಿ ಆರ್ ಒಗೆ ಆ್ಯಂಗಲ್ ಕ್ಯೂ ಆರ್ ಒ ಸಮನಾಗಿರೋದ್ರಿಂದ ಇಲ್ಲಿ ಕ್ಯೂ ಆರ್ ಒದ ಬದಲಾಗಿ ಆ್ಯಂಗಲ್ ಪಿ ಆರ್ ಒನ ತೆಗೆದುಕೊಂಡಿದ್ದೀವಿ. ಆದ್ದರಿಂದ ಇದು 2 ಸಾರಿ ಇದೆ. ಇದನ್ನು ಕೂಡಿಸಿ 2 ಟೈಮ್ಸ್ ಆಫ್ ಆ್ಯಂಗಲ್ ಪಿ ಆರ್ ಒ ಈಕ್ವಲ್ಸ್ ಟು 180, ಪಿ ಆರ್ ಒ ಈಕ್ವಲ್ಸ್ ಟು 90. ಆದ್ದರಿಂದ ಆ್ಯಂಗಲ್ ಕ್ಯೂ ಆರ್ ಒ ಈಕ್ವಲ್ ಟು 90, ಆ್ಯಂಗಲ್ ಪಿ ಆರ್ ಒ ಈಕ್ವಲ್ಸ್ ಟು 90. ಆದ್ದರಿಂದ ಆ್ಯಂಗಲ್ ಪಿ ಆರ್ ಒ, ಆ್ಯಂಗಲ್ ಕ್ಯೂ ಆರ್ ಒ, ಆ್ಯಂಗಲ್ ಪಿ ಆರ್ ಒ ಡ್ಯಾಶ್, ಆ್ಯಂಗಲ್ ಕ್ಯೂ ಆರ್ ಒ ಡ್ಯಾಶ್ ಎಲ್ಲವೂ ಕೂಡ 90 ಡಿಗ್ರಿ ಆಗಿವೆ. ಪಿ ಕ್ಯೂ ರೇಖೆ ಮೇಲೆ ಒ ಡ್ಯಾಶ್ ಲಂಬಾರ್ಧಕವಾಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಓಕೆ ಫ್ರೆಂಡ್ಸ್, ವೃತ್ತಗಳಿಗೆ ಸಂಬಂಧಿಸಿದ ಎಕ್ಸಸೈಸ್ 10.3 ಈ ರೀತಿಯಾಗಿತ್ತು. ಮುಂದಿನ ಒಂದು ಕಾನ್ಸೆಪ್ಟನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.